ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆಯ ಸಂಖ್ಯೆ 536. ಇವತ್ತಿನ ಕತೆ ಕಾರ್ತೀಕ ಋಷಿಯ ಕತೆ. ಈ ಕಾರ್ತೀಕ ಋಷಿಯ ಕತೆ ಎಲ್ಲಿ ಬರುತ್ತೆ ಅಂದರೆ, ಕನ್ನಡದ ಮೊದಲ ಗದ್ಯ ಕಾವ್ಯ ವಡ್ಡಾರಾಧನೆ. ಇದನ್ನು ರಚಿಸಿದಂತಹ ಕವಿ ಶಿವಕೋಟ್ಯಾಚಾರ್ಯ. ಈ ವಡ್ಡಾರಾಧನೆಯಲ್ಲಿ 19 ಜೈನ ಮಹಾಮುನಿಗಳ ಪುಣ್ಯಕಥೆ ಇದೆ. ವಡ್ಡಾರಾಧನೆ ಅಂದರೆ ವಡ್ಡ ಅಂದರೆ ಒರಟ ಅಂತ ಅರ್ಥ ತಗೊಳ್ಳಬಾರ್ದು. ಇಲ್ಲಿ ವಡ್ಡ ಅಂದರೆ ವೃದ್ಧ, ಹಿರಿಯ, ಜ್ಞಾನಿ ಅಂತ. ಇಲ್ಲಿ ಮಹಾಜ್ಞಾನಿಗಳಾದ 19 ಜೈನ ಮಹಾಮುನಿಗಳ ಪುಣ್ಯಕಥೆ ಏನಿದೆ, ಇದರಲ್ಲಿ 11ನೇ ಕಥೆಯೇ ಯಾವುದು? ಕಾರ್ತೀಕ ಮುನಿಯ ಕಥೆ. ಅದನ್ನೇ ನಾನೀಗ ನಿಮಗೆ ಹೇಳ್ತಾ ಇದ್ದೇನೆ. ಜಂಬೂ ದ್ವೀಪ, ಭರತಖಂಡ, ಇಲ್ಲಿ ಲಾಳ ಅನ್ನೋ ಒಂದು ದೇಶ ಇದೆ. ಅದರ ರಾಜಧಾನಿಯೇ ಕೃತ್ತಿಕಾಪುರ. ಈ ಲಾಳ ದೇಶವನ್ನು ಆಳ್ತಾ ಇರುವಂಥ ರಾಜ ಯಾರು ಅಂದರೆ ಅಗ್ನಿರಾಜ. ಅವನ ಮಹಾರಾಣಿ ವೀರಮತಿ. ಇವರಿಬ್ಬರದ್ದು ಅನ್ಯೋನ್ಯ ದಾಂಪತ್ಯ. ಇವರ ದಾಂಪತ್ಯದಲ್ಲಿ ಹುಟ್ಟಿದಂಥ ಮಕ್ಕಳು 6 ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಮೊದಲನೇವಳು ಬಂಧುಮತಿ, ಎರಡನೇವಳು ಶಿವಸೇನೆ, ಮೂರನೇವಳು ಶ್ರೀಮತಿ, ನಾಲ್ಕನೇವಳು ಸ್ವಯಂಪ್ರಭೆ, ಐದನೇವಳು ಲಕ್ಷ್ಮೀಮತಿ, ಕೊನೆಯವಳೇ ಕೃತ್ತಿಕಾದೇವಿ. ಮಕ್ಕಳೆಲ್ಲ ಬೆಳೀತಾ 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 ತಾರುಣ್ಯಕ್ಕೆ ಬಂದೇ ಬಿಟ್ಟರು. ರಾಜ ಪ್ರಜೆಗಳನ್ನು ಮಕ್ಕಳಾಗಿ ನೋಡ್ಕೊಳ್ತಾ ಇದ್ದ. ಒಳ್ಳೆಯವನು, ಪಾಲನೆ ಮಾಡ್ತಿದ್ದಾನೆ. ರಾಜ ರಾಣಿಯರ ಬಗ್ಗೆ ರಾಜ್ಯದಲ್ಲಿ ಅಪಾರ ಗೌರವ ಅಭಿಮಾನಿಗಳಿದೆ. ರಾಜಕುಮಾರಿಯರ ಬಗ್ಗೆ ಅದೇ ಮೆಚ್ಚುಗೆ. ಪ್ರಾಯಕ್ಕೆ ಬಂದಿದ್ದಾರೆ, ಒಬ್ಬರಿಗಿಂತ ಒಬ್ಬರು ಚೆಲುವೆಯರು, ಮಿಂಚಿನ ಬಳ್ಳಿಗಳು. ಸರಿ ಹೊಂದ್ಕೊಂಡಿದ್ದಾರೆ ಸಂತೋಷವಾಗಿ. ಅವತ್ತು ನಂದೀಶ್ವರನ ಹಬ್ಬ ಬಂದಿದೆ. ಹಾಗಾಗಿ ಜನಬಸದಿಗೆ 6 ಜನ ಹೆಣ್ಣು ಮಕ್ಕಳು 6 ರಥಗಳಲ್ಲಿ ವಿಶೇಷವಾಗಿ ಅಲಂಕಾರ ಮಾಡ್ಕೊಂಡು ಹೊರಟಿದ್ದಾರೆ. ಮೊದಲೇ ಸುಂದರಿಯರು, ರೇಷ್ಮೆ ಸೀರೆ, ವಜ್ರ ವೈಡೂರ್ಯಗಳ ಒಡವೆ ಹಾಕ್ಕೊಂಡು ಹೋದ ಮೇಲೆ ಕೇಳಬೇಕಾ? ಆಯಿತು. ಅಲ್ಲಿ ನಂದೀಶ್ವರನ ಪೂಜೆ ಆಯಿತು. ಬಸದಿಯಲ್ಲಿ ಕೊಟ್ಟ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಬಂದರು. ಮನೆಗೆ ಬಂದವರು ಸಂಭ್ರಮದಿಂದ ತಮ್ಮ ತಂದೆ ತಾಯಿಗಳಿಗೆ ಪ್ರಸಾದವನ್ನು ಕೊಟ್ಟು ನಗನಗ್ತಾ ಮಾತಾಡ್ತಾ ಇದ್ದಾರೆ. ಅಂತಃಪುರವೆಲ್ಲವೂ ಸಹಿತ ಒಳ್ಳೆ ಮಿಂಚಿನ ಬೆಳಕನ ಹೊಳಿತಾ ಇದೆ ಈ ಕನ್ಯರ ಓಡಾಟ, ಅವರ ಕಳೆಯಿಂದ. ಮಹಾರಾಜ ಅಗ್ನಿರಾಜ ನೋಡ್ದ. ತನ್ನ ಕೊನೆಯ ಮಗಳು ಕೃತ್ತಿಕೆಯನ್ನು ನೋಡಿದಾಗ ದಿನ ನೋಡಿದಂಥ ಮಗಳ ಕಾಣಲಿಲ್ಲ, ಅತ್ಯಂತ ಸುಂದರವಾದ ಹೆಣ್ಣ ಕಂಡುಬಿಟ್ರು. ಯಾವ ತಂದೆಯ ಮನಸ್ಸಿನಲ್ಲಿ ಬಾರದೇ ಇರುವಂತಹ ಕೆಟ್ಟ ಆಸೆ, ಕಾಮನೆ ಅವನ ಮನಸ್ಸಿನಲ್ಲಿ ಹುಟ್ಟಿತು. ಬಹಳ ಸುಂದರಿ, ಸ್ತ್ರೀರತ್ನ. ಇವಳನ್ನು ಬೇರೆಯವ್ರಿಗೆ ಬಿಡಬಾರ್ದು, ತಾನೇ ಅನುಭವಿಸ್ಬೇಕು, ತಾನೇ ಮದುವೆ ಆಗಬೇಕು ಅಂತ. ನಾಚಿಕೆ ಆಗಲೇ ಇಲ್ಲ. ಯಾಕೆ? ಆಸೆಯೇ ಅಂತದ್ದು. ಸರಿ, ಯಾರು ಮುಂದೆ ಹೇಳೋ ಹಾಗಿಲ್ಲ. ಹೋಗಿ ಮಗಳನ್ನ ಕೇಳೋಕ್ಕಾಗತ್ತಾ? ನಿನ್ನ ಮದುವೆ ಆಗ್ತೀನಿ ಅಂತ. ಹೆಂಡತಿಯನ್ನು ಕೇಳಿದರೆ ಮಗಳು ಮದುವೆ ಮಾಡಿಕೊಡು ಅಂದರೆ ಚಚೆ. ಈಗ ಯೋಚನೆ ಮಾಡಿದ, ರಾಜ ಪದವಿಯನ್ನು ಇಟ್ಕೊಂಡು ನಾನು ನನ್ನ ಕೆಲಸವನ್ನು ಸಾಧಿಸ್ಕೊಳ್ಬೇಕು ಅಂತ. ಮಾರನೇ ದಿನವೇ ದೊಡ್ಡ ರಾಜಸಭೆಯನ್ನು ಕರೆಸ್ದ. ಅದರಲ್ಲಿ ಮಾಮೂಲಿಯಾಗಿ ಮಂತ್ರಿ, ಸೇನಾಧಿಪತಿಗಳು, ಪುರದ ಕೆಲವು ಪ್ರಮುಖರು, ಇನ್ನು ಮಹಾರಾಣಿ, ರಾಜಪರಿವಾರ ಎಲ್ಲ ಇರುತ್ತೆ. ಜೊತೆಗೆ ಅಲ್ಲಿದ್ದಂಥ ರಾಜ್ಯದ ಯಾರು ಪಂಡಿತರು, ವಿದ್ವಾಂಸರು ಬಂದಿದ್ದಾರೆ, ಕೆಲವು ಋಷಿಮುನಿಗಳು ಬಂದಿದ್ದಾರೆ. ಆಗ ರಾಜ ತನ್ನ ದಾಳ ಉರುಳಿಸ್ದ. ಏನು? ನೋಡಿ, ನಂದೊಂದು ಪ್ರಶ್ನೆ ಇದೆ. ಈ ರಾಜ್ಯದಲ್ಲಿರುವ ಶ್ರೇಷ್ಠ ವಸ್ತುಗಳು ಯಾರಿಗೆ ಸೇರಬೇಕು? ಅದರ ಮೇಲೆ ಪರಮಾಧಿಕಾರ ಯಾರದ್ದು ಅಂತ. ಅಲ್ಲಿದ್ದಂಥ ಪಂಡಿತರುಗಳು ಎಲ್ಲರೂ ನಿಂತು, ಮಹಾಪ್ರಭು ಏನು ಹೇಳ್ತಿದ್ದೀರಿ? ರಾಜ ಪ್ರತ್ಯಕ್ಷ ದೇವತ ಅಂತ ಹೇಳ್ತಾರೆ. ಹಾಗಿದ್ದಾಗ ಈ ನಮ್ಮ ರಾಜ್ಯದಲ್ಲಿರುವ ಎಲ್ಲ ಅಮೂಲ್ಯ ವಸ್ತುಗಳು, ಅದು ಭೂಮಿನೇ ಇರ್ಬೋದು, ಅರಮನೆಯೇ ಇರ್ಬೋದು, ಯಾವುದು ಶ್ರೇಷ್ಠವಾದ ರತ್ನ ಇರ್ಬೋದು, ಪ್ರಾಣಿಗಳಿರ್ಬೋದು, ಜೊತೆಗೆ ಕನ್ಯಾರತ್ನವೇ ಇರ್ಬೋದು, ಎಲ್ಲದರ ಮೇಲೂ ಪರಮಾಧಿಕಾರ ರಾಜನಿಗಿದೆ. ರಾಜನಿಗೆ ಅವೆಲ್ಲ ಸೇರಬೇಕು ಅಂತ ಹೇಳಿಬಿಟ್ರು. ಅಲ್ಲಿದ್ದೆಲ್ಲ ಚಾಪಳೆ ತಟ್ಟಿಬಿಟ್ರು. ಆದರೆ ಅಲ್ಲಿದ್ದಂಥ ಮುನಿಗಳಿಗೆ ಯಾರೂ ಮಾತಾಡಲೇ ಇಲ್ಲ. ರಾಜನಿಗೆ ಯಾಕೋ ಹೆದರಿಕೆ ಶುರುವಾಯಿತು. ಮಹಾಮುನಿಗಳೇ, ತಾವೇ ತಮ್ಮ ಅಭಿಪ್ರಾಯ ತಿಳಿಸ್ತಿಲ್ವಲ್ಲ ಅಂತ ಕೇಳಿದೆ. ಆಗ ಅಲ್ಲಿದ್ದಂಥ ಮಹಾಮುನಿಗಳಲ್ಲಿ ಹಿರಿಯ ಹೇಳಿದ, ರಾಜ,
ನೀನು ಸಾರಾಸಗಟಾಗಿ ರಾಜ್ಯದಲ್ಲಿನ ಶ್ರೇಷ್ಠ ವಸ್ತುಗಳು ಯಾರಿಗೆ ಸೇರುತ್ತೆ ಅಂದಾಗ ರಾಜ ಅಂತ ರಾಜನಿಗೆ ಎಂದರು. ಆದರೆ ಯಾವ ವಸ್ತು ಅಂತ ಹೇಳು, ಅದರ ಆ ವಸ್ತುವಿಗೂ ರಾಜನಿಗಿರೋ ಸಂಬಂಧ ಏನು ಅಂತ ನಮಗೆ ಗೊತ್ತಾಗಬೇಕು, ಅದರ ಮೌಲ್ಯ ಗೊತ್ತಾಗಬೇಕು. ಆಗ ರಾಜನಿಗೆ ಸೇರುತ್ತೋ ಇಲ್ಲೋ ಅಂತ ಹೇಳ್ತೀವಿ ಅಂತ ಬಿಟ್ಟರು. ರಾಜನಿಗೆ ಕುತ್ತಿಗೆಗೆ ಬಂದುಬಿಡ್ತು. ತುಂಬಿದ ಸಭೆಯಲ್ಲಿ ನನ್ನ ಮಗಳು ನಾನು ಮದುವೆ ಆಗಬೇಕು ಅಂತೀನಿ ಹೇಳಲಿಕ್ಕೆ ಇವನಿಗೆ ಬಾಯಿ ಬರಲಿಲ್ಲ, ಸಿಟ್ಟು ಬಂದ್ಬಿಡ್ತು. ನಾನೇನಾದರೂ ವಿಷಯ ಹೇಳಿದರೆ ಇವರು ವಿರೋಧ ಮಾಡ್ತಾರೆ ಗೊತ್ತಾಯಿತು, ಸಿಟ್ಟು ಮಾಡ್ದಂಗೆ ಮಾಡಿ ಅವರೆಲ್ಲರಿಗೂ ಸಹಿತ ಗಡಿಪಾರಾಗ್ನಿ ಮಾಡೇ ಬಿಟ್ಟ. ಮಾರದಿನ ಮತ್ತೊಂದು ರಾಜ್ಯಸಭೆ ಕರೆದ, ಮತ್ತೆ ಇದೇ ಪ್ರಶ್ನೆ ಕೇಳಿದಾಗ ಹಿಂದಿನ ಹಾಗೆ, ರಾಜ ನಾವು ನೆನ್ನೆನೇ ಹೇಳಿದ್ದೀವಿ, ಯಾವುದೇ ಶ್ರೇಷ್ಠವಾದ ಭೂಮಿ ಇರ್ಬೋದು, ಕಟ್ಟಡ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು, ಪ್ರಾಣಿಗಳಿರ್ಬೋದು, ಹೆಣ್ಣಿರ್ಬೋದು, ಎಲ್ಲ ಶ್ರೇಷ್ಠ ವಸ್ತುಗಳು ರಾಜನಿಗೆ ಸೇರಬೇಕು ಅಂದುಬಿಟ್ಟು. ಮಹಾರಾಣಿ ನೀನಂತೀಯೋ, ಅಯ್ಯೋ ಸಭೆಯನ್ನು ಹೇಳಿದೆಯೋ ಅದು ನಂದು ಅಭಿಪ್ರಾಯ ಅಂದುಬಿಟ್ಲು. ಅರಮನೆಗೆ ಬರ್ತಿದ್ದಾಗೆ ಅಂತಃಪುರದಲ್ಲಿ ಮಹಾರಾಣಿ ವೀರಮತಿ ಮುಂದೆ ರಾಜ ಹೇಳಿದ, ಮಹಾರಾಣಿ ನೀನೇ ಒಪ್ಪಿದ್ದೀಯ, ಸಭೆ ಒಪ್ಪಿದೆ, ನೋಡು ನಾನು ನಿನ್ನ ಮಗಳ ಕೃತ್ಯಕ್ಕೇನ ಮದುವೆ ಆಗಲಿಕ್ಕೆ ಇಷ್ಟಪಡ್ತಿದ್ದೀನಿ, ಮದುವೆ ಆಗೇ ಆಗ್ತೀನಿ, ನೀನೇ ಮದುವೆ ಮಾಡಿಕೊಡ್ಬೇಕು ಅಂತ. ರಾಣಿ ಎದೆ ದಸಕ್ಕಂತೂ ಅಸಹ್ಯ ಆಗಿಬಿಡ್ತು. ಛೇ, ಯಾವುದೇ ತಂದೆ ತನ್ನ ಮಗಳನ್ನೇ ಮದುವೆ ಆಗಲಿಕ್ಕೆ ಇಷ್ಟಪಡ್ತಾನೆ, ತಾಯಿಯಾದ ನಾನು ಇವನಿಗೆ ದಾರಿಯಾರು ಕೊಡ್ಬೇಕಾ ಛೇ ಅಂಥೇಳಿ ವೈರಾಗ್ಯ ಬಂದುಬಿಡ್ತು. ಗಂಡನ ಬಗ್ಗೆ ಪ್ರತಿಭಟನೆ ಮಾಡಿ ಜಗಳ ಆಡೋ ಸ್ಥಿತಿ ಇಲ್ಲ ಅರಮನೆಯಲ್ಲಿ ಮಹಾರಾಣಿಯವಳು. ತಕ್ಕಡೆ ಏನು ಮಾಡಿದ್ಲು, ಸನ್ಯಾಸ ಸ್ವೀಕಾರ ಮಾಡಿ ಬ್ರಹ್ಮಚಾರಿಣಿಯಾಗಿ ತಪಸ್ಸು ಮಾಡಕ್ಕೆ ಹೋಗ್ಬಿಟ್ರು. ರಾಜನಿಗೆ ಬೇಕಾಗಿದ್ದು ಅವನಿಗೆ ಯಾರು ಅಡ್ಡಿ ಆತಂಕ ಮಾಡೋರಿಲ್ಲ. ಮಗಳನ್ನು ಒಲಿಸ್ಕೊಂಡ, ಕೃತಿಕಾ ದೇವಿ ಜೊತೆಗೆ ಮದುವೆ ಆಗೇ ಬಿಟ್ಟ. ಜನ ಎಲ್ಲ ಬೈಕೊಂಡ್ರು, ಏನು ಮಾಡಿದ್ರು ಗೊತ್ತಾಗಲಿಲ್ಲ. ರಾಜಾಧಿಕಾರದ ಮುಂದೆ ಸುಮ್ಮನೆ ಆಗಿಬಿಟ್ರು. ಶ್ರೇಷ್ಠ ವಸ್ತುಗಳು ಕನ್ಯಾರತ್ನ ಅವನಿಗೆ ಸೇರಬೇಕು ಅಂತ ಸಂಸಾರ ಮಾಡ್ತಾ ಇದ್ದಾನೆ. ಕೃತಿಕಾ ದೇವಿ ಗರ್ಭಿಣಿಯಾದ್ಲು. ಅವಳಿಗೊಂದು ಆಸೆ, ತಮ್ಮ ಉದ್ಯಾನವನದಲ್ಲಿ ಸರಮಣ ಅನ್ನೋ ಒಂದು ಬಾವಿ ಇತ್ತು, ಅಲ್ಲಿ ಈಜಾಡಬೇಕು ಅಂತ ರಾಜ ಅದರ ವ್ಯವಸ್ಥೆನೂ ಮಾಡ್ದ. ಈಜಾಡ್ಕೊಂಡು ಬಂದ್ಲು. ನವಮಾಸ ತುಂಬಿದೆ. ಒಂದು ಶುಭ ಮುಹೂರ್ತದಲ್ಲಿ ಮುದ್ದಾದ ಗಂಡು ಮಗು ಜನ್ಮ ಕೊಟ್ಟಳು. ಕೃತಿಕಾ ದೇವಿಯ ಮಗುವಾಗಿದ್ದರಿಂದ ಅದಕ್ಕೆ ಕಾರ್ತೀಕ ಅಂತ ಹೆಸರಿಟ್ಟರು. ಮಗು ಬೆಳೀತಾ ಹೋಯಿತು. ಒಂದು ಗಂಡು ಮಗು ಆಗಾದ್ಮೇಲೆ ಇನ್ನೊಂದು ಹೆಣ್ಣು ಮಗು ಹುಟ್ಟಿತು. ಹಾಗಾಗಿ ಅದಕ್ಕೆ ವೀರಶ್ರೀ ಅಂತ ಹೆಸರಿಟ್ಟಿದ್ದಾರೆ. 16 ವರ್ಷ ನಮ್ಮ ಕಾರ್ತಿಕನಿಗೆ. ಸ್ವಲ್ಪ ಗಂಭೀರ ಸ್ವಭಾವದವನು, ನೋಡ್ಲಿಕ್ಕೆ ಚಂದ ಇದ್ದಾನೆ, ಯಾವಾಗಲೂ ಏನೋ ಚಿಂತನೆ ಮಾಡ್ತಾ ಇರ್ತಾನೆ. ಹಾಗೆ ಹುಡುಗಾಟಿಕೆ ಸ್ವಭಾವವೇ ಇಲ್ಲ. ಇವನು 16ನೇ ವಯಸ್ಸಾದಾಗ ಅಲ್ಲಿದ್ದಂಥ ಶ್ರೀಮಂತ ಕುಟುಂಬದ ಹುಡುಗರು, ರಾಜಕುಮಾರ ಎಲ್ಲರೂ ಸಹಿತ ವನವೈಗಾರಕ್ಕೆ ಹೊರಟರು. ನಮ್ಮ ಕಾರ್ತಿಕನು ಹೊರಟ. ಅಲ್ಲಿ ಹೋದ್ರೆ ಏನಾಗಿದೆ, ವನವಿಹಾರ ಆಗ್ತಾ ಇದೆ, ಬೇಟೆ ಆಡಿದ್ರು, ಜೊತೆಗೇನೋ ಊಟ ತಿಂಡಿ ಮಾಡಬೇಕು ಅಂತ ಸರೋವರತೇಳಿ ಕೂತಿದ್ದಾರೆ. ಅವಾಗ ನೋಡಿದರೆ ಬೇರೆ ಎಲ್ಲೋ ಕುಮಾರರುಗಳಿಗೆ ಅವರ ತಾಯಿ ಅಪ್ಪ ಅಜ್ಜನ ಮನೆಯಿಂದ ಉಡುಗೊರೆಗಳು ಬಂದಿದೆ, ಶ್ರೇಷ್ಠವಾದ ಬಟ್ಟೆಗಳು ಬಂದಿದೆ, ಆಭರಣ ಬಂದಿದೆ, ಹಣ್ಣು ಹಂಪಲು ತಿನಿಸುಗಳು ಬಂದಿದೆ. ಆದರೆ ಮಹಾರಾಜನ ಮಗ ರಾಜಕುಮಾರನಿಗೆ ಅವರ ಅಜ್ಜನ ಮನೆಯಿಂದ, ತಾಯಿಯ ತವರು ಮನೆಯಿಂದ ಏನೂ ಬಂದಿಲ್ಲ. ಯಾಕೆ ಯಾರೂ ಇಲ್ಲ. ಇವನಿಗೆ ಆಶ್ಚರ್ಯ ಆಯಿತು, ಮನಸ್ಸಿಗೆ ನೋವಾಯಿತು. ಏನೋ ಕೇಳಕ್ಕೆ ಹೋಗಿದ್ದಕ್ಕೆ ಅವರೆಲ್ಲೇನೋ ಹಂಗಿಸ್ಬಿಟ್ರು, ನಿಮ್ಮ ಅಜ್ಜ ಎಲ್ಲಿದ್ದಾನೋ ಹಾಗೆ ಹಿಂಗೆ ಅಂತ. ಹುಡುಗ ನೊಂದ್ಕೊಂಡು ಬಿಟ್ಟ. ಸೀದಾ ಅರಮನೆಗೆ ಬಂದ. ಗಂಭೀರವಾಗಿ ಅಮ್ಮನಿ ಅಮ್ಮ ಎಲ್ಲರಿಗೂ ಸಹಿತ ನೋಡು ಅವ್ರ ಅಜ್ಜನ ಮನೆಯಿಂದ ಉಡುಗೊರೆ ಬಂತು. ನಮ್ಮ ಅಜ್ಜ ಯಾರು, ಎಲ್ಲಿದ್ದಾನೆ, ನೋಡೇ ಇಲ್ಲ, ಒಂದ್ಸಲಿನೂ ಬಂದಿಲ್ಲ, ಅವರಿದ್ದಾರೋ ಸತ್ತಿದ್ದಾರೋ ಅಂತ. ಇವಳು ಭಾಳ ನೋವಾಗಿ ಸಂಕಟವಾಗಿ, ಕುಮಾರ ಆಗ ಮಾತಾಡಬೇಡಪ್ಪ, ಏನು ಹೇಳಿ ನಿಮ್ಮ ಅಜ್ಜ ಬದುಕಿದ್ದಾರೆ ಕೊಡು ಅಂಥೇಳಿ, ನಿಮ್ಮ ಅಜ್ಜ ಬೇರೆ ಅಲ್ಲ, ನಿಮ್ಮ ಅಪ್ಪ ಬೇರೆ ಅಲ್ಲ, ಇಬ್ಬರು ಒಂದೇ ಅಂಥೇಳಿ ನಡೆದ ದುರಂತದ ಘಟನೆಯನ್ನು ಹೇಳಿ ಕಣ್ಣೀರು ಹಾಕಿಬಿಟ್ಟ. ಮಗನಿಗೆ ಮುಖ ತೋರ್ಸೋಕ್ಕಾಗ್ತಿಲ್ಲ. ಆಗ ಹುಡುಗ ನೊಂದ್ಕೊಂಡು ಬಿಟ್ಟ. ಅಸಹ್ಯ ಆಗಿಬಿಡ್ತು. 16 ವರ್ಷವಾದರೂ ಮಹಾವಿವೇಕಿ. ಅಪ್ಪನನ್ನು ಪ್ರತಿಭಟಿಸೋ ಆಗಿಲ್ಲ, ಅನ್ಯಾಯ ಮಾಡಿದ್ದೀಯ ಅಂತ. ಸೀದಾ ವೈರಾಗ್ಯ ಬಂದು ಅವನು ಕಾಡಿಗೆ ಬಂದ. ಶ್ರೀವರ ಮುನಿಗಳ ಹತ್ರ ದೀಕ್ಷೆ ತಗೊಂಡ. ಗೊತ್ತಾಯ್ತು ಇದು ಮಹಾ ಸಾಧನೆ ಮಾಡುವಂತಹ ಚೈತನ್ಯ ಅಂಥೇಳಿ ಅವರವನಿಗೆ ಆಗಮ ವಿದ್ಯೆಗಳನ್ನೆಲ್ಲ ಕಲಿಸಿದರು. ತಪಸ್ಸನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಈತ ತಪಸ್ಸನ್ನು ಮಾಡಿದ, ಜ್ಞಾನಿಯಾದ. ಅಪ್ಪ ಇನ್ನು ನನ್ನ ಕೆಲಸ ಮುಗಿತು, ನನ್ನ ಜೊತೆ ಇರಬೇಡ, ನೀನು ಏಕವಿಹಾರಿಯಾಗಿ ಸುತ್ತಾಡಿ ಆ ಜಿನನನ್ನು ಒಲಿಸ್ಕೊ ಅಂಥೇಳಿ ಆಶೀರ್ವಾದ ಮಾಡಿ ಕಳಿಸಿದರು. ಈಗ ಹೊರಟ ಸನ್ಯಾಸಿ ಕಾರ್ತಿಕ ಮುನಿಯಾಗಿದ್ದಾನೆ. ಹೋಗ್ತಾ 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 ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ದಕ್ಷಿಣದತ್ತ ಬಂದ. ದಕ್ಷಿಣದಲ್ಲಿ ಬಂದರೆ ಕಿಷ್ಕಿಂಧ ಪರ್ವತದ ಮೇಲೆ ಹತ್ತಿ ನಿಂತಿದ್ದಾನೆ. ಅಲ್ಲಿ ಪ್ರತಿಮಾ ಯೋಗದಲ್ಲಿ ತಪಸ್ಸು ಮಾಡ್ತಾ ನಿಂತು ಬಿಟ್ಟ. ಭಾರೀ ಮಳೆ ಬಂದುಬಿಡ್ತು. ಈ ಜಿನ ಸನ್ಯಾಸಿಗೆ ಏನು ಮಾಡುತ್ತೆ,
ಈತ ಸ್ನಾನ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ, ಮೈ ತುಂಬ ಕೊಳೆ ಇತ್ತು. ಭಾರಿ ಮಳೆಯಿಂದ ಏನಾಗ್ಬಿಡ್ತಪ್ಪ ಅಂದರೆ ನಮ್ಮ ಕಾರ್ತೀಕ ಮುನಿಯ ಮೈ ಮೇಲೆ ಇರೋ ಕೊಳೆಯೆಲ್ಲ ಹರಿದು ಆ ಪರ್ವತದ ಕೆಳಗಡೆ ಒಂದು ವಿಷ ಮಡು ಇತ್ತು, ಅದಕ್ಕೆ ಪಾಷಾಣ ಮಡು ಅಂತ ಕರಿತಿದ್ರು, ಅಲ್ಲಿಗೆ ಸೇರ್ಕೊಂಡ್ಬಿಡ್ತು. ಆಶ್ಚರ್ಯ, ಕಾರ್ತೀಕ ಮುನಿಯ ಮೈ ಮೇಲಿನ ಕೊಳಸೆ ಎಲ್ಲ ಹೋಗಿ ಮಡು ಸೇರಿದ ಕೂಡಲೇ ಅದು ದಿವ್ಯ ಔಷಧಿಯ ಒಂದು ಮಡುವಾಗಿಬಿಡ್ತು. ಯಾರ್ಯಾರು ಏನೇನು ಕಾಯಿಲೆ ಇತ್ತು ಎಲ್ಲ ಕಾಯಿಲೆಗಳು ಗುಣ ಆಗಿಬಿಟ್ಟು ಅಂತ ಮಹಿಮೆ ಕಾರ್ತೀಕ ಮುನಿದು. ಸೀದಾ ಮುಂದೆ ಹೋದ, ಕೋಗುಳಿ ಅನ್ನೋ ಒಂದು ರಾಜ್ಯಕ್ಕೆ ಬಂದ. ರಾಜ್ಯದ ಒಳಗಡೆ ಇರೋ ಹಾಗೆಲ್ಲ ಹೊರಗಡೆ ಜೈನ ಬಸದಿಯಲ್ಲಿ ವಾಸ್ತವ್ಯ ಮಾಡಿದ. ತನ್ನ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ದ. ಭಿಕ್ಷೆಗೆ ಜೈನ ಸನ್ಯಾಸಿಗಳು ಏನು ಮಾಡಬೇಕು, ಯಾರ ಮನಸ್ಸಿಗುತ್ತೋ ಅವ್ರ ಮನೆಗೆ ಹೋಗ್ತಾರೆ, ಅವರು ಆಹಾರ ಕೊಟ್ಟರೆ ಬರ್ತಾರೆ, ಇಲ್ಲ ಅವತ್ತು ಉಪವಾಸ ಮಾರದಿನ ಹೋಗ್ತಾರೆ. ಹೀಗೆ ನಮ್ಮ ಕಾರ್ತೀಕ ಮುನಿ ಭಿಕ್ಷೆಗೆ ಅಂತ ಹೊರಟಿದ್ದಾನೆ. ಹೊರಟವನು ಎಲ್ಲಿ ಮಾಡಿದ್ದಾನೆ, ಕೋಗುಳಿ ರಾಜ್ಯದಲ್ಲಿ ರಾಜನ ಅರಮನೆಗೆ ಬಂದುಬಿಟ್ಟಿದ್ದಾನೆ. ತನಕ ಯಾವುದು ಮನೆಯೇ ಬಾಗುತ್ತೆ ಇದಿರಲಿಲ್ಲ. ಸೀದಾ ಅರಮನೆ ಒಳಗಡೆ ಹೋಗಿಬಿಟ್ಟ. ಅಲ್ಲೇನಾಗಿದೆ, ಅರಮನೆಯ ಮಹಡಿ ಮೇಲೆ ಅಲ್ಲಿಯ ರಾಜ ಕ್ರೌಂಚ, ಆತ ತನ್ನ ಪತ್ನಿ ಯಾರು, ವೀರಶ್ರೀ ರಾಣಿ, ಯಾರು ಅಲ್ಲ ಆಕೆ, ನಮ್ಮ ಕಾರ್ತೀಕ ಮುನಿಯ ಸ್ವಂತ ತಂಗಿ. ಇವನು ಈ ಕಡೆ ತಪಸ್ಸಿಗೆ ಮುಂದೆ ಅವರಿಗೆ ಕ್ರೌಂಚ ರಾಜನ ಕೊಟ್ಟು ಮದುವೆ ಮಾಡಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಅರಮನೆಯ ಮಹಡಿ ಮೇಲೆ ಕೂತಿದ್ದಾರೆ. ಅವರೇನೋ ಸರಸಲ್ಲಾಪ ಮಾಡ್ತಿದ್ರು. ಅವಳ ರಾಣಿಯ ತೊಡೆ ಮೇಲೆ ತಲೆ ಇಟ್ಟು ಹಾಗೆ ನಿದ್ದೆ ಹೋಗಿಬಿಟ್ಟಿದ್ದಾನೆ ರಾಜ. ಕೆಳಗಡೆಗೆ ಸನ್ಯಾಸಿಯಾಗಿರುವಂಥ ತನ್ನ ಸೋದರ ಅರಮನೆ ಒಳಗಡೆ ಹೋಗಿದ್ದನ್ನು ಈಕೆ ನೋಡಿಬಿಟ್ಲು. ಅಯ್ಯೋಯ್ಯೋ, ಮಹಾಮುನಿಯಾಗಿ ಬಂದಿದ್ದಾನೆ, ಅವನಿಗೆ ಉಪಚಾರ ಮಾಡಬೇಕು, ನಾನಿವತ್ತು ಏನದು ಆತನಿಗೆ ಅನ್ನದಾನ ಮಾಡಬೇಕು ಅಂಥೇಳಿ ಹೇಳಲಿಕ್ಕೆ ಹೋದರೆ ರಾಜನಿಗೆ ನಿದ್ರಾಭಂಗ ಆಗತ್ತೆ. ತಕ್ಷಣ ಯಾರೋ ಒಂದು ದಿಂಬನ್ನು ಇಟ್ಟು ದಾಸಿಯರಿಗೆ ಹೇಳಿ ಕೆಳಗಡೆ ಬಂದುಬಿಟ್ಲು. ಅಷ್ಟೊತ್ತಿಗಾಗಲೇ ಕಾರ್ತೀಕ ಮುನಿ ಒಳಗಡೆ ಯಾರು ನಿಲ್ಲಿಸೋರಿದ್ದಾಗ ಹೊರಗಡೆ ಹೊರಟುಬಿಟ್ಟಿದ್ದ. ಓಡೋಗಿ ಅಡ್ಡ ಹಾಕಿದ್ಲು. ಮಹಾಮುನಿ, ಬಟಾರ, ನಿಲ್ಲಿ, ಇವತ್ತು ನಮ್ಮಲ್ಲಿ ಭಿನ್ನವನ್ನು ಸ್ವೀಕಾರ ಮಾಡಿ ನಮ್ಮಲ್ಲಿ ಭಿಕ್ಷೆಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಅಂತ ಕೈ ಮುಗಿದ್ಲು. ಇಲ್ಲ ತಾಯಿ, ಒಳಗಡೆ ಬಂದಿದ್ದು ಆಯಿತು, ಯಾರೂ ನಮ್ಮನ್ನು ನಿಲ್ಲಿಸ್ಕೊಳ್ಳಿಲ್ಲ, ನಾವೇನು ಹೋಗ್ತೀವಿ ಅಂತ ಹೊರಟುಬಿಟ್ಟೆ. ಕಾಲಿಗೆ ಬಿದ್ಲು. ಕಾಲು ಹಿಡ್ಕೊಂಡು ಹಾಗೆ ಮಾಡಬೇಡಿ, ಒಂದು ಸ್ವಲ್ಪ ವಿಳಂಬ ಆಗಿದೆ, ನಿಮ್ಮಂಥವ್ರಿಗೆ ನಾವು ಇವತ್ತು ಭಿಕ್ಷೆ ಕೊಡದೇ ಇದ್ರೆ ನಮ್ಮ ಬದುಕಿದ್ದೇನು ಉಪಯೋಗ ಅಂಥೇಳಿ ಕಣ್ಣೀರು ಹಾಕ್ತಿದ್ದಾಳೆ. ಇಷ್ಟೊತ್ತಿಗೆ ರಾಜ ಮಾಡಿ ಮೇಲೆ ನೋಡ್ತಿದ್ದಾನೆ. ಎಚ್ಚರಾಗ್ಬಿಟ್ಟು ಯಾವನೋ ಬೆತ್ತಲಿ ಆಗಿರೋ ಸನ್ಯಾಸಿ ಬೋಳ್ತಲಿಯವರು ಅವನು ಕಾಲಿಗೆ ಬೀಳ್ತಿದ್ದಾಳೆ. ಅವನು ಸುಂದರಾಕಾರ ನೋಡಿ ಯಾಕೋ ಇವನಿಗೆ ಕೆಟ್ಟಿ ಹೊಟ್ಟೆ ಬಂದುಬಿಡ್ತು. ನನ್ನ ರಾಣಿಗೂ ಇವನಿಗೂ ಏನಾದ್ರು ಅಕ್ರಮ ಅನೈತಿಕ ಸಂಬಂಧ ಇದೆಯಾ, ಅದಕ್ಕೆ ಅಳ್ತಾ ಇದ್ದಾಳೆ ಅಂತ ಅನ್ನಿಸ್ಬಿಡ್ತು. ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟಿದ್ದಾನೆ. ಹಿಂದೆ ಮುಂದೆ ಕೇಳಲಿಲ್ಲ. ಸೀದಾ ಕೆಳಗೆ ಬಂದವನು ಏನು ಮಾಡ್ದ, ಕತ್ತಿ ತಗೊಂಡು ಕಾರ್ತೀಕ ಮುನಿಗೆ ಇರದೇ ಬಿಟ್ಟ. ಕಾರ್ತೀಕ ಮುನಿಗೆ ಆ ಪ್ರಹಾರದಿಂದ ರಕ್ತ ಹರಿದು ಹಾಗೆ ಉರುಳಿಬಿಟ್ಟ. ಚಿನ್ನನನ್ನು ಧ್ಯಾನ ಮಾಡ್ತಿದ್ದಾನೆ. ಏನು ಹೇಳೋಕ್ಕೋದ್ರೂ ಸಹಿತ ಹೇಳಕ್ಕೆ ಬಿಡ್ತೆ. ತನ್ನ ಹೆಂಡತಿ ವೀರಶ್ರೀ ರಾಣಿಯನ್ನು ಹೇಳ್ಕೊಂಡು ಧರ ಅರಮನೆ ಒಳಗೆ ಹೋಗಿಬಿಟ್ಟ. ಕಾರ್ತೀಕ ಮುನಿಗೆ ಕೋಪ ಬರಲಿಲ್ಲ. ಗೊತ್ತಾಯ್ತು ಈತ ತನ್ನ ತಂಗಿಯ ಗಂಡ. ಆತನಿಗೆ ಶಾಪ ಕೊಡಲಿಲ್ಲ, ಆತನಿಗೆ ಬೈಲಿಲ್ಲ. ಜಿನನನ್ನು ಧ್ಯಾನ ಮಾಡ್ತಿದ್ದಾನೆ. ಏನೋ ದಾಹ. ಈ ಸಮಯದಲ್ಲಿ ತಂಪಾದ ವಾತಾವರಣ, ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ. ಹಾಗೇನಾಗಿಬಿಟ್ಟಿದೆ, ಇವರ ಅಜ್ಜಿ ಯಾರು ವೀರಮತಿ ಹಿಂದಿನ ಜನ್ಮದಲ್ಲಿ ಸನ್ಯಾಸಿನಿಯಾಗಿ ತಪಸ್ಸು ಮಾಡ್ತಾ ಕೂತಿದ್ಲಲ್ಲ, ಅದರ ಫಲವಾಗಿ ಮುಂದಿನ ಜನ್ಮದಲ್ಲಿ ವ್ಯಂತರ ದೇವನಾಗಿ ಹುಟ್ಟುಬಿಟ್ಟಿದ್ದಾರೆ. ವ್ಯಂತರ ದೇವನಾಗಿ ಹುಟ್ಟಿ ತಪಸ್ಸು ಮಾಡ್ತಾ ಕೂತಾಗ ಅವಳ ಪೀಠವೇ ಅಲ್ಲಾಡಿಬಿಡ್ತು. ತಕ್ಷಣ ಗೊತ್ತಾಯಿತು, ಅವಳು ಕ್ಷಣ ಮಾತ್ರದಲ್ಲಿ ಇಲ್ಲಿ ಬಂದಳು. ಬಟಾರ, ಅಪ್ಪಣೆ ಆಗಲಿ, ಆ ದುಷ್ಟನನ್ನು ಕೊಂದು ಬಿಡಲ, ಏನು ಮಾಡಲಿ ಅಂತ ಕೇಳಿದಾಗ, ಏನು ಬೇಡ, ನನಗೆ ತಂಪಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಡು, ಅಷ್ಟು ಉಪಕಾರ ಮಾಡು ಅಂತ ಕೈ ಮುಗಿದ. ಹಾಗೆ ಆಗಲಿ ಅಂಥೇಳಿ ಆಕೆ ನವಿಲಿನ ರೂಪ ತಾಳಿ ಭಟಾರರನ್ನು ತನ್ನ ಮೇಲೆ ಕೂಡಿಸ್ಕೊಂಡು ಸೀದಾ ಊರ ಹೊರಗಿನ ಏನು ಅಲ್ಲಿರೋ ಒಂದು ಸುಂದರ ಉದ್ಯಾನಕ್ಕೆ ಕರ್ಕೊಂಡು ಬಂದಳು. ಉದ್ಯಾನವನದಲ್ಲಿ ಒಂದು ಲತಾ ಮಂಟಪ ಇದೆ. ಅಲ್ಲಿ ಮೇಲ್ಗಡೆ ಜಲಪಾತದ ನೀರು ಹರಿದು ಬರ್ತಾ ಇತ್ತು. ಅದರ ತುಂತುರು ಹನಿ ಈ ಮಂಟಪದ ಮೇಲೆ ತುಂತುರು ಹನಿ ಅಲ್ಲಿ ಪ್ರೋಕ್ಷಣೆ ಆಗ್ತಿತ್ತು. ಭಟಾರರಿಗೆ ತಂಪಾಗಿದ್ದು ಎಷ್ಟೋ ಹಿತವಾಯಿತು. ಚಿನ್ನನನ್ನು ಧ್ಯಾನ ಮಾಡ್ತಾ ಮಾಡ್ತಾ ನಿರ್ವಾಣವನ್ನು ಹೊಂದೇ ಬಿಟ್ಟರು. ಈ ಜನ್ಮದಲ್ಲಿ ಮಾಡಿದ ತಪ ಜೊತೆಗೆ ಈ ಕೋಪವನ್ನು ನಿಗ್ರಹಿಸಿಕೊಂಡಿದ್ದ ಕ್ಷಮಾಗುಣದಿಂದಾಗಿ ಅಹಮಿಂದನಾಗಿ ಜನಿಸಿಬಿಟ್ರು. ಆದರೆ ಈ ಕಡೆಗೆ ಏನಾಗ್ಬಿಡ್ತು, ವೀರಶ್ರೀ ತಮ್ಮ ಅಣ್ಣ ಭಟಾರನ ತನ್ನ ಗಂಡ ಇರಿದು ಕೊಂದಿದ್ದು ನೋಡಿ ಆಘಾತಕ್ಕೊಳಗಾಗಿ ಅವಳಿಗೆ ಮಂಕಾಗಿಬಿಟ್ಲು. ಊಟ ಇಲ್ಲ, ತಿಂಡಿ ಇಲ್ಲ, ಮಾತಿಲ್ಲ, ಹೀಗೆ ನೋಡ್ತಿದ್ದಾಳೆ. ರಾಜನಿಗೆ ತುಂಬ ದುಃಖ ಆಯಿತು.
ತನ್ನ ತಪ್ಪು ಗೊತ್ತಾಯಿತು, ನಾನು ತಪ್ಪು ತಿಳುವಳಿಕೆಯಿಂದ ನನ್ನ ಭಾವನನ್ನೇ ಕೊಂದುಬಿಟ್ಟೆ, ತುಂಬ ನೊಂದ್ಕೊಂಡ. ಕ್ಷಮೆ ಕೇಳೋಕ್ಕೆ ಹೋದರೆ ಏನಾಗ್ತಾನೇ ಇಲ್ಲ. ವೈದ್ಯರು ಕರೆತ ತನ್ನ ಹೆಂಡತಿ ಚಿಕಿತ್ಸೆಗೆ ಅಂತ ವೈದ್ಯರುಗಳೆಲ್ಲ ಪ್ರಯತ್ನ ಬಿಟ್ಟರು. ಆಮೇಲೆ ಹೇಳಿದರು ಯಾರು, ನೋಡು ರಾಜ, ಮಹಾರಾಣಿಗೆ ಮಾನಸಿಕ ಆಘಾತ ಆಗಿದೆ, ಅವಳಿಗೇನಾಗಬೇಕು, ಯಾವುದೋ ಒಂದು ನೆನಪು ಬರಬೇಕು, ಅವಳು ಮುಂದೆ ಯಾರು ನಗಿಸ್ತಾರೋ ಅವಾಗ ಅವಳಿಗೆ ಒಂದು ರೀತಿ ಹಳೆ ನೆನಪು ಬಂದು ಮಾಮೂಲಾಗ್ತಾಳೆ ಅಂತ. ಹಾಗಾಗಿ ಡಂಗೂರು ಸಾರ್ಥ, ಯಾರು ಬೇಕಾದ್ರೂ ಬನ್ನಿರಿ, ನನ್ನ ಹೆಂಡತಿ ನಗೋಂಗೆ ಮಾಡಿದರೆ ಬಹುಮಾನ ಕೊಡ್ತೀನಿ ಅಂತ. ಏನು ಈ ಹಾಸ್ಯಗಾರರು ಬಂದರು, ಕೋಲಾಟದವ್ರು ಬಂದರು, ಕರ್ವಂಜಿಯರು ಬಂದರು, ಡೊಂಬಾರ್ಸೋರು ಬಂದರು, ಸಂಗೀತಗಾರರು ಬಂದರು, ಎಲ್ಲ ತಮ್ಮ ಕಲೆ ಪ್ರದರ್ಶನ ಮಾಡಿ ರಾಣಿಯ ನಗ್ಸೋಕ್ಕೆ ಹೋದ್ರು, ಆಗಲೇ ಇಲ್ಲ. ಕೊನೆಗೊಂದು ದಿನ ರಾಜ ರಾಣಿ ಕೂತಿದ್ದಾರೆ, ರಾಣಿ ಮಂಕಾಗಿ ಎತ್ಲಗೋ ನೋಡ್ತಿದ್ದಾಳೆ. ಒಬ್ಬ ಹಾಸ್ಯಗಾರ ಬಂದ, ಅವನು ಮುಪ್ಪಿನ ಮೂಲಕ ಕರ್ರಗಿದ್ದಾನೆ, ಬೋಳು ತಲೆ, ಬಾಯಾಗ ಅಲ್ಲೇ ಇಲ್ಲ, ಲಂಗೋಟಿ ಹಾಕೊಂಡಿದ್ದಾನೆ, ಕುಳ್ಳ, ಮೈಗೆಲ್ಲ ಮಸಿಬೇಕು, ತಾನೇ ಕಪ್ಪಿಗೆ ಮೈಗೆಲ್ಲ ಮಸಿ ಹಚ್ಕೊಂಡ್ಬಿಟ್ಟಿದ್ದಾನೆ. ಒಂದು ಕೈಯಲ್ಲಿ ನವಲುಗರಿ ಗುಚ್ಚು, ಇನ್ನೊಂದು ಕೈಯಲ್ಲಿ ಕಮಂಡಲ್ ಹಿಡ್ಕೊಂಡಿದ್ದಾನೆ, ಬಾಯ ಹಲ್ಲಿಲ್ಲ, ಹಲ್ಲಿನ ಬದಲು ಒಂದು ದಾರ ಕವಡೆ ಕಟ್ಕೊಂಡು ಇಲ್ಲಿ ನೇತಾಕೊಂಡು ಬಂದುಬಿಟ್ಟಿದ್ದಾನೆ. ರಾಜನಿಗೊಂದು ಆಲೋಚನೆ ಹೊಳಿತು, ಮಹಾರಾಣಿ ನೋಡು, ನಿಮ್ಮ ಅಣ್ಣ ಭಟಾರರೇ ಬರ್ತಾ ಇದ್ದಾರೆ ಅಂದ ಕೂಡಲೇ ಅಣ್ಣ ಭಟಾರ್ಕೊ ಚಕ್ಕ ತಿರುಗು ನೋಡ್ಬಿಟ್ಲು. ಅಣ್ಣ ಅಲ್ಲ, ಯಾವುದೋ ಸುಣ್ಣ. ಅಯ್ಯೋ ವಿಚಿತ್ರ ವೇಷ ನೋಡಿ, ರಾಣಿ ತಕ್ಷಣ ನಗು ಬರ್ಬಿಡ್ತು, ನಕ್ಕು ಬಿಟ್ಲು. ರಾಜನಿಗೆ ಬಹಳ ಸಂತೋಷ ಆಗಿಬಿಡ್ತು. ರಾಣಿಯ ಕಾಯಿಲೆ ಗುಣ ಆಗಿತ್ತು. ಆ ವೇಷಧಾರಿಗೆ ಬಹುಮಾನ ಕೊಟ್ಟು ಕಳಿಸ್ದ. ಆಮೇಲೆ ಅವತ್ತಿನಿಂದ ಬಾದುಬ್ಬೆ ಹಬ್ಬ ಅಂತೇಳಿ ಘೋಷಣೆ ಮಾಡ್ದ. ಹಾಸ್ಯಗಾರರು ವಿವಿಧ ವೇಷ ಹಾಕೊಂಡು ಜನರು ರಂಜಿಸಬೇಕು ಅಂತೇಳಿ ಅದನ್ನು ಜಾರಿಗೆ ತಂದ. ರಾಣಿ ಹತ್ರ ಕ್ಷಮೆ ಕೇಳ್ಕೊಂಡ. ಅವರಿಬ್ಬರು ಸಹಿತ ಭಟಾರರು ನಮ್ಮ ಕಾರ್ತಿಕ ಮುನಿ ಎಲ್ಲಿ ನಿರ್ವಾಣ ಹೊಂದಿದ್ರೋ ಆ ಸ್ಥಳಕ್ಕೆ ಬಂದರು. ನೋಡಿದ್ಲು, ಆಗಲೇ ಹರಿತಾ ಇದ್ದ ಜಲಪಾತ ಒಂದು ತೀರ್ಥವಾಗಿತ್ತು. ಅಲ್ಲೊಂದು ಜಿನ ಬಸತಿನ ಆಕೆ ಕಟ್ಟಿಸಿದ್ಲು. ಅಣ್ಣನನ್ನು ನೆನೆದ್ಲು. ಅದು ಒಂದು ತೀರ್ಥ ಕ್ಷೇತ್ರವಾಗಿಬಿಡ್ತು. ಈ ಕಡೆಗೆ ಎಲ್ಲಿ ನಮ್ಮ ಕೃತ್ತಿಕಾಪುರ ಏನಾಯ್ತು ನೋಡಿ. ಯಾವತ್ತೂ ಸಹಿತ ಯೋಗಕ್ಕೆ ಮಹತ್ವ ಇರಬೇಕು, ಭೋಗಕ್ಕಲ್ಲ. ಮಹಾರಾಜನಾದವೇ ಭೋಗಿಯಾಗಿ ಅಡ್ಡದಾರಿ ಹಿಡಿದ್ರೆ ಯಥಾ ರಾಜ ತಥಾ ಪ್ರಜಾ, ಪ್ರಜೆಗಳೂ ಸಹಿತ ಕಾಮುಕರಾಗಿ ಅಡ್ಡದಾರಿ ಹಿಡಿದು ಬಿಟ್ಟರು. ಕೃತ್ತಿಕಾಪುರ ಹೋಗೋದಕ್ಕೆ ಜನ ಭೋಗಪುರ ಅಂತ ಅಸಹ್ಯವಾಗಿ ಕರೆಯೋಕ್ಕೆ ಶುರು ಮಾಡಿಬಿಟ್ರು. ನೋಡಿ ಮಕ್ಕಳೇ, ಬದುಕಿನಲ್ಲಿ ಯೋಗ ಇದೆ, ಭೋಗ ಇದೆ. ಯೋಗವನ್ನು ಬೆನ್ನತ್ಕೊಂಡು ಹೋದವನು ಮೇಲೆ ಇರ್ತಾನೆ, ಭೋಗವನ್ನು ಬೆನ್ನತ್ಕೊಂಡು ಹೋದವನು ಅಧೋಗತಿ ಇಳಿತಾನೆ. ಇಂತಹ ಸುಂದರ ಕಥೆಗಳು, ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯದಲ್ಲಿದೆ. ಓದಿ ನಿಮ್ಮ ಬದುಕನ್ನು ಹಸನುಗೊಳಿಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.